ಇವತ್ತು ಈ ಕತ್ತಲಿಂದ ಬೆಳಕು ತರಬೇಕು. ಪ್ರತಿ ನಮ್ಮ ತಾಲೂಕಿನಲ್ಲಿ ಏನು ಇವತ್ತು ಕಣ್ಣು ಕಾಣದಂತರು, ಮನೆ ಬಂದಂತರು, ಪ್ರತಿಯೊಂದು ನರ ವೀಕಾಗಿರೋಂಥವ್ರು ಪ್ರತಿಯೊಬ್ಬರೂ ಸಹ ಇವತ್ತೇನಾಗ್ತಂದ್ರೆ ಕಣ್ಣು ಕಾಣುವಂತ ಎಲ್ಲ ಮೂಲೆಗೆ ಮನೆ ಬಾಗ್ಲಾಗೆ ಮನೆ ತೆಗೆ ಕುತ್ಕೊಳ್ಳುವಂತ ಪರಿಸ್ಥಿತಿ ಇವತ್ತು ನಮ್ಮ ಹಳ್ಳಿಗಾಡಿನ ಪ್ರದೇಶದಲ್ಲಿ ಆಗೈತೆ ಇವತ್ತು. ಯಾಕೆಂದ್ರೆ ಇವತ್ತು ಎಲ್ಲ ಶ್ರೀಮಂತರಿಲ್ಲ. ಇವತ್ತು ನಾವು ಶ್ರೀಮಂತರ ಏನ್ ಮಾಡ್ತೀವಿ, ಕೂಡ ಬೆಂಗಳೂರಾಗ್ಲಿ, ತುಮಕೂರಾಗ್ಲಿ, ಮೈಸೂರಾಗ್ಲಿ ಹೋಗದೆ 2 ಲಕ್ಷ ಆಗ್ಲಿ 3 ಲಕ್ಷ ಆಗ್ಲಿ ಎಂಬ ಪರಿಸ್ಥಿತಿ ಇವತ್ತು ನಮ್ಮ ಹಳ್ಳಿಗಾಡಿನ ಪ್ರದೇಶದಲ್ಲಿ ಇವತ್ತು 10,000, 20,000, 30,000 ಖರ್ಚು ಮಾಡುವಂತ ಶಕ್ತಿ ಇವತ್ತು ನಮ್ಗಿಲ್ಲ. ಯಾಕೆಂದ್ರೆ ಇವತ್ತು ಒಳ್ಳೆ ಬೆಳೆ ಆಗ್ತಲ್ಲ. ನಮ್ಗೆ ಎಲ್ಲ ರಚಿಸ್ತಾರೆ. ನಾವು ಮಾಡಿದಂತ ನಾವೇನಾದ್ರೂ 50,000 ಲಕ್ಷ ಬರ್ತದೆ, ಅಲ್ಲಿ ಹುಟ್ಟದೆ 8,000, 3,000 ಇಲ್ಲ ಅಲ್ಲೇ ಕಿತ್ತಾಕಿ ಒಂದು ಮನೆಗೆ ಬರ್ತೀವಿ. ಆ ದಸೆಂತರ ಇವತ್ತು ಯಾರು ನೀವು ಸಂಕೋಚ ಪಡೋ ಅವಶ್ಯಕತೆ ಯಾರು ಇಲ್ಲ. ನಿಮ್ಗೆ ಏನು ಇಲ್ಲಿಂದ ಕಣ್ಣು ಆಪರೇಷನ್ ನಮ್ಮ ಮಂಜೇಗೌಡರು ಕೈ ಬಲಗೈಯಾಗಿ ಇವತ್ತು ನಮ್ಮ ತಾಲೂಕಲ್ಲಿ ರಿಟೈರ್ಡ್ ಆಗಿ ಇವತ್ತು ನಮ್ಮ ತಾಲೂಕಲ್ಲಿ ಇವತ್ತು ಒಂದು ಸೇವೆ ಮಾಡ್ಬೇಕು ಅಂತ ಇವತ್ತು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ನಾನಾದ್ರೂ ಸಹ ನಮ್ಮೆಲ್ಲ ನಮ್ಮ ಮುಖಂಡರುಗಳು ಇವತ್ತು ಏನಿದ್ರೆ ವೇದಿಕೆ ಮೇಲೆ ಪ್ರತಿಯೊಂದು ಪಂಚಾಯತಿಯಲ್ಲೂ ನಾವು ಹೆಂಗ್ ಮಾಡ್ಕೊಂಡಿದೀವಿ ಅಂದ್ರೆ, ಈಗ ಶಿರಾ ತಾಲೂಕಲ್ಲಿ ಹೂಲಿಕುಂಟೆ ಹೋಬಳಿಯಲ್ಲಿ ಇವತ್ತು ದೊಡ್ಡಕ್ಲೂರು ಪಂಚಾಯತಿ ತಗೊಂಡಿದ್ದೀವಿ. ನೆಕ್ಸ್ಟ್ ಗೌಡಗೆರೆ ಹೋಬಳಿ ಅಲ್ಲಿ ಈಗ ನೆಕ್ಸ್ಟ್ ತಾವರೆಕೆರೆ ಗ್ರಾಮ ಪಂಚಾಯತಿ ತಗೊಂಡಿದ್ದೀವಿ. ಈಗ ಕಸ್ಬಾದಲ್ಲಿ ತಗೊಂಡ್ವಿ, ಕಸ್ಬಾದಲ್ಲಿ ಕೊಟ್ಟಾದಲ್ಲಿ ತಗೊಂಡ್ವಿ. ಈಗ ಕಲ್ಲಬೆಳ ಹೋಬಳಿಯಲ್ಲಿ ಸಿಬಿ ಗ್ರಾಮ ತಗೊಂತಾ ಇದ್ದೀವಿ. ಪ್ರತಿ ಹೋಬಳಿಯಲ್ಲೂ ಟೌನ್ ಅಲ್ಲಿ ಯಾರೋ ಒಂದು ವಾರ್ಡ್ ಅನ್ನು ಸೆಲೆಕ್ಷನ್ ಮಾಡ್ಕೊಂಡು ರೌಂಡ್ ಅಲ್ಲಿ ಬರಂಗೆ ವ್ಯವಸ್ಥೆ ಮಾಡ್ಕೊಂಡು ಇವತ್ತು ಒಂದು ಕಾರ್ಯಕ್ರಮ ರೂಪಿಸ್ತಾ ಇದ್ದೀವಿ. ದಯವಿಟ್ಟು ಏನಿವತ್ತು ನಮ್ಮ ಮಾಧ್ಯಮದ ಮುಖೇನ ನಾನು ಹೇಳಕ್ ಇಷ್ಟಪಡ್ತೇನೆ, ಇವತ್ತು ಯಾರೇ ಆಗಲಿ ಇವತ್ತು ನಿಮ್ ಕಷ್ಟ ಕಣ್ ಕಾಣಿಸ್ತಾ ಇದ್ರೆ, ಏನಾದ್ರು ತೊಂದರೆ ಇದ್ರೆ ದಯವಿಟ್ಟು ಪ್ರತಿಯೊಂದು ಗ್ರಾಮ ಪಂಚಾಯತಿಗೂ 1 ವಾರ 10 ದಿವಸ ಒಂದೊಂದು ಕ್ಯಾಂಪ್ ಅನ್ನ ನಮ್ಮ ಮುಖಂಡರುಗಳು, ನಮ್ಮ ಅಭಿಮಾನಿ ಬಂಧುಗಳು ಮಾಡಿಸ್ತಾ ಇದ್ದಾರೆ. ನೀವ್ ಯಾರು ಇಲ್ಲೇನೋ ಅಕಸ್ಮಾತ್ ನಿಮ್ಗೆ ತೊಂದರೆ ಇದ್ರೆ, ನೀವು ಬರಕ್ ಕಷ್ಟ ಆಗಿದ್ರೆ ಇನ್ನೊಂದು ಕ್ಯಾಂಪ್ ಆದ್ರೂ ನೀವು ಹೋಗಿ ತೋರಿಸ್ಕೊಳ್ಳಿ ಅಂತ ನಾನು ಈ ವೇದಿಕೆ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತು ನಿಮ್ಗೆಲ್ಲರಿಗೂ ಗೊತ್ತಿರೋದೆ, ಇವತ್ತು ಮಕ್ಕಳುಗಳು ಇವತ್ತು ನಾವೆಲ್ಲ ದುಡಿಯೋಕೆ ನಮ್ಮ ಸಾಕಕ್ಕೆ ಇವತ್ತೆಲ್ಲ ಬೆಂಗಳೂರಿಗೆ ಹೋಗಿದ್ದಾರೆ. ಇವತ್ತು ಮನೆ ಬಿಟ್ಟು ಬರಕ್ ಕಷ್ಟ ಆಗ್ತಾ ಇದೆ. ಇವತ್ತು ಆದ್ರಿಂದ ನಿಮ್ಗೆ 2 ದಿವಸ ನಿಮ್ಗೆ ಯಾರು ಟೈಮ್ ತಗೊಳೋದಿಲ್ಲ. ಇವತ್ತು ನಿಮ್ಗೆ ಕರ್ಕೊಂಡಾಗ 12 ಗಂಟೆ ಹೊರಗೋದ್ರೆ ನಾಳೆ ನಿಮ್ಗೆ 10 ಗಂಟೆಗೆಲ್ಲ ಸಿರಾಕೆ ನಿಮ್ ಮನೆಗೆ ಈ ಹೆಡ್ ಕ್ವಾರ್ಟರ್ಗೆ ಎಲ್ಲಿ ಕರ್ಕೊಂಡು ಹೋಗಿತ್ತು ಅದೇ ಹೆಡ್ ಕ್ವಾರ್ಟರ್ ನಾವು ತಂದ್ಬಿಡ್ತೇವೆ. ಆ ದೆಸೆಯಿಂದ ನೀವು ಇದನ್ನ ಉಪಯೋಗಿಸ್ಕೋಬೇಕು. ಇವತ್ತು ಏನು ಉಗ್ರೇಶ್ವರ ಅಭಿಮಾನಿ ಬಳಗದವರು ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮ ರೂಪಿಸ್ಕೊಂಡಿದ್ದಾರೆ. ನಿಜವಾಗ್ಲೂ ನಾನು ಮೊದಲನೇದಾಗಿ ವೇದಿಕೆ ಮುಖಾಂತರ ನಾನು ಅಭಿನಂದನೆ ಸಲ್ಲಿಸ್ತೇನೆ ಅವರಿಗೆ. 2ನೇದಾಗಿ ನಮ್ಮ ಮಂಜೇಗೌಡರು ಮತ್ತೊಮ್ಮೆ ನಿಮ್ಮ ಮುಖೇನ ಇವತ್ತು ನಾವೇನೇ ಅವಕಾಶ ಮಾಡೋದಕ್ಕಿಂತ ಇವತ್ತು ನೀವೆಲ್ಲರೂ ಇವತ್ತು ನಾವೇನಂತ ಹೇಳಿದ್ವಿ 50 ಜನ 60 ಜನ ಬರ್ಬೋದು ಅಂತ ಹೇಳಿದ್ವಿ. ಇವತ್ತು ನಾನು ನೋಡಿದ್ರೆ 150 ಜನ ಮೇಲೆ ಇವತ್ತು ನಮ್ಗೆ ಈ ಪಂಚಾಯತಿಯಲ್ಲಿ ಇವತ್ತು ಬಂದಿದ್ದಾರೆ. ಇದಕ್ಕಿಂತ ಸಂತೋಷ ಬೇರೆ ಏನೂ ಬೇಕಾಗಿಲ್ಲ. ಇವತ್ತು ನಿಮ್ ಕತ್ತಲಿನಿಂದ ಬೆಳಕಿಗೆ ತರುವಂತ ಒಂದು ಈ ಕಾರ್ಯಕ್ರಮ ಉಗ್ರೇಶ್ವರ ಅಭಿಮಾನಿಗಳು ಮಾಡ್ಕೊಂಡಿದ್ದಾರೆ. ಮತ್ತೊಮ್ಮೆ ಅವರಿಗೆ ನಾನು ಅಭಿನಂದನೆ ಹೇಳಿಸಿ ನಾನು ಮಾತಾಡೋಕೆ ಅವಕಾಶ ಮಾಡ್ಕೊಡೋದು ಎಲ್ಲರಿಗೂ, ಈ ಭಾಗದ ಮುಖ್ಯಮಂತ್ರಿಗಳಿಗೂ, ಈ ವೇದಿಕೆ ಮುಂಭಾಗದಲ್ಲಿ ಎಲ್ಲ ನಮ್ಮ ನಮ್ಮ ತಂದೆ ತಾಯಿಯಂದಿರು ಇದ್ದರು, ಅವ್ರಿಗೂ ಸಹ ನಾನು ನನ್ನ ಮಾತು ಮುಗಿಸ್ತೇನೆ. ಜೈ ಕರ್ನಾಟಕ.